ಗ್ರಾಮದಿಂದ ಹುಬ್ಬಳ್ಳಿ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿ, ಟ್ರ್ಯಾಕ್ಟರ್ ಮತ್ತು ಎತ್ತು, ಚಕ್ಕಡಿ ಮತ್ತು ಬೈಕುಗಳ ರ್ಯಾಲಿ ಮುಖಾಂತರ ಕುಸುಗಲ್ ಕೇಶಾಪುರ ಮಾರ್ಗವಾಗಿ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿವರೆಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ, ರೈತರ ಹೊಲಗಳಿಗೆ ರಸ್ತೆ ನಿರ್ಮಾಣ, ಬೆಹಟ್ಟಿಯಿಂದ ಹೆಬ್ಸೂರು ರಸ್ತೆ ಕಳಪೆ ಮಾಡಿದ ರಸ್ತೆಯನ್ನು ಪುನರ್ನಿರ್ಮಾಣ, ಬೆಹಟ್ಟಿ ಸುಳ್ಳ ರಸ್ತೆ ಪುನರ್ನಿರ್ಮಾಣ, ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡುವುದು, ರೈತರ ಬೆಳೆ ಪರಿಹಾರ, ಬೆಳೆ ವಿಮೆ, ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಮುಂತಾದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ತಹಶೀಲ್ದಾರ್ ಅವರಿಗೆ ಶಿವಾನಂದ್ ಕರಿಗಾರ್ ಮತ್ತು ಗುರು ರಾಯನಗೌಡರ ಉಪಸ್ಥಿತಿಯಲ್ಲಿ ಕೊಡಲಾಯಿತು. ನವಲಗುಂದ ಮತಕ್ಷೇತ್ರದಲ್ಲಿ ರೈತರ ಎಲ್ಲ ರಸ್ತೆಗಳು PWD ಇರ್ಬೋದು, ರೈತರ ಹೊಲಮನೆ ರಸ್ತೆಗಳಿರ್ಬೋದು, ಎಲ್ಲವೂ ಸಹ ಕೆಟ್ಟು ಹೋಗ್ಯಾವ, ಎಲ್ಲವೂ ಸಹ ಹಾಳಾಗಿ ಹೋಗ್ಯಾವ. ಆ ನಿಟ್ಟಿನಲ್ಲಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. 23, 24, 25 ಈ ಸಾಲಿನ ಬೆಳೆ ವಿಮೆ ಇಲ್ಲ, ಬೆಳೆ ಪರಿಹಾರ ಇಲ್ಲ, ಮತ್ತು ಏನು ರೈತ ಬೆಳೆದಂಥ ಬೆಳೆಗಳಿಗೆ ಬೆಂಬಲ ಬೆಲೆ ಇಲ್ಲ. ಬೆಂಬಲ ಬೆಲೆ ಮಾಡಿದ್ರೂ ಸಹ ರೈತರು ಎಲ್ಲ ಬೆಳೆಗಳನ್ನು ಮಾರಿದ ನಂತರ ಖರೀದಿ ಕೇಂದ್ರ ಪ್ರಾರಂಭ ಮಾಡೋದು ಈ ಸರ್ಕಾರದ ಪಾಲಿಸಿ. ಇವತ್ತು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರೈತ ವಿರೋಧಿ ನೀತಿಯನ್ನು ಅವೆಲ್ಲ ಅನುಭವಿಸಿದ್ದನ್ನು ನೋಡಿ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇವತ್ತೂ ಸಹ ನಮ್ಮ ನೂರಾರು ಚಕ್ಕಡಿಗಳು, ನೂರಾರು ಟ್ರ್ಯಾಕ್ಟರ್ಗಳು ಬಂದವು. ಇವತ್ತು ಸ್ವಲ್ಪ ಗ್ರಾಮಗಳಿಗೆ ನಾವು ರೈತರಿಗೆ ಮಾತ್ರ ಕರೆ ಕೊಟ್ಟೇವೆ. ಪೂರ್ತಿ ನವಲಗುಂದ ಕ್ಷೇತ್ರಕ್ಕೆ, ಧಾರವಾಡ ಜಿಲ್ಲೆಗೆ ಕರೆ ಕೊಟ್ಟರೆ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಸುಮಾರು ಸಾವಿರಾರು ಚಕ್ಕಡಿ, ಸಾವಿರಾರು ಟ್ರ್ಯಾಕ್ಟರ್ಗಳು ಸ್ವಯಂ ಪ್ರೇರಣೆಯಾಗಿ ಬರ್ತಾರೆ. ಆದರೆ ಜನರಿಗೆ ಯಾವುದೇ ತೊಂದರೆ ಕೊಡಬೇಕನ್ನುವಂಥ ಉದ್ದೇಶ ನಮ್ಮದಿಲ್ಲ. ಎರಡೂ ಸರ್ಕಾರ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಶೀಘ್ರದಲ್ಲೇ ಎಚ್ಚರಿಕೆ ವಹಿಸಬೇಕು. ರೈತರಿಗೆ ನೈಜವಾದಂಥ ಏನು ಕೇಳಾಕತ್ತೇವೆ ನಾವು ಬೆಳೆ ಪರಿಹಾರ, ಬೆಳೆ ವಿಮೆಯನ್ನು ತುಂಬೇವಿ. ಬೆಳೆ ವಿಮೆಯನ್ನು ತುಂಬಿದರೆ ಅದು ಒಂದು ದಿನಾನೂ ಒಮ್ಮೆ ಕ್ಲೇಮ್ ಆಗಿಲ್ಲ. ಇಲ್ಲೇ ಗದಗ ಜಿಲ್ಲೆಯಲ್ಲಿ ಸುಮಾರು 75% ಕ್ಲೇಮ್ ಆಗಿದೆ. ನಮ್ಮಲ್ಲಿ ಎಲ್ಲ ಪೂರ್ತಿಯಾಗಿ ಹೆಸರು ಬೆಳೆ ಐತೆ. ಆದರೆ ಶೇಂಗಾದ ಇದು ಆಗೈತೆ ಅಂತಾರೆ. ಹಂಗೇನಾರು ಆದರೆ ಮತ್ತೆ ನಾವು ನಿರಂತರ ಹೋರಾಟವನ್ನು ಮುಂದುವರಿಸ್ತೇವೆ. ಪ್ರಮುಖ ಬೇಡಿಕೆಗಳು ಏನು ಸರ್? ಪ್ರಮುಖ ಬೇಡಿಕೆಗಳು, ಒಂದು ರಸ್ತೆನೂ ಸರಿ ಇಲ್ಲ ಸರ್, ಹೊಲಮನೆ ರಸ್ತೆ ಸರಿ ಇಲ್ಲ. ಈಗ ಆದಂಥ ರಸ್ತೆಗಳು ಕಳಪೆ ರಸ್ತೆಗಳಾಗ್ಯಾವ. ಏನು ಉದ್ದೇಶ ಅಂತಂದ್ರೆ, ಇವತ್ತು ನಾನು ಈ ಒಂದು ಫೈಲ್ನಲ್ಲಿ ನಮ್ಮ ಮಾಧ್ಯಮದ ಮಿತ್ರರಿಗೆ ಕೊಡ್ತೇನೆ. ಇದರಲ್ಲಿ ಏನೈತೆ ಅಂತಂದ್ರೆ, ನಮ್ಮ ಭಾಗದ ಶಾಸಕರು NH ಕೋನರೆಡ್ಡಿ ಅವರು ಅಷ್ಟು ಕೆಲಸ ಮಾಡ್ಯಾರ. GG ಮೇಟಿ ಅಂತೇಳಿ ನೂರಾರು ಕೆಲಸಗಳನ್ನು ಅವರೇ ಮಾಡ್ಯಾರ. ಶಾಸಕರ ಕಾಂಟ್ರಾಕ್ಟರ್ ಆದ್ಮೇಲೆ, ಶಾಸಕರ ಇಂಜಿನಿಯರ್ ಆದ್ಮೇಲೆ, ಶಾಸಕರ ಯಾರು ನಮ್ಮದ ಸರ್ಕಾರ ಐತಿ, ನಾ ಏನು ಮಾಡಿದ್ದೆ ನಡೀತೈತಿ ಅನ್ನುವಂಥ ರೀತಿ ಬಂದಾಗ ನಾವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಮಾಡ್ತೀವಿ, ಕೋರ್ಟ್ಗೆ ಕೇಸ್ ಹಾಕ್ತೀವಿ. ಇಲ್ಲಿಗೆ ನಾವು ಸುಮ್ಮನೆ ಅಂತ ಬಿಡಂಗಿಲ್ಲ. ಈ ಒಂದು ನಮ್ಮ ಬೆಳೆ ಪರಿಹಾರ ಆಗಲಿ, ಬೆಳೆ ವಿಮೆ ಆಗಲಿ, ನಮ್ಮ ರಸ್ತೆಗಳ ಆಗಲಿಲ್ಲ ಅಂತಂದ್ರೆ ಮುಂದೆ ನಿರಂತರವಾಗಿ ನಾವು ಹೋರಾಟವನ್ನು ಮಾಡ್ತೇವೆ. ನಾವು ಹೇಳಿದ ರೀತಿಯಾಗಿ ಸಾವಿರಾರು ಚಕ್ಕಡಿ, ಸಾವಿರಾರು ಟ್ರ್ಯಾಕ್ಟರ್ ಒಮ್ಮೆ ಹುಬ್ಬಳ್ಳಿ ಧಾರವಾಡ ಹೋಗೋದು ಗ್ಯಾರಂಟಿ.